ಇವತ್ತು ನಾನು ನಿಮ್ಮ ಸಮಾಜಕ್ಕೆ ಒಂದು ಪ್ರಶ್ನೆ ಮಾಡ್ತೀನಿ ಸರ್ಕಾರಕ್ಕೆ. ಏನು, ದೇವಸ್ಥಾನಗಳು ಇರ್ತವೆ, ಮುಜರಾ ಇಲಾಖೆಯಿಂದ ದೇವಸ್ಥಾನಗಳನ್ನು ನಡೆಸ್ತಾರೆ. ಅಲ್ಲಿ ಪೂಜೆ ಮಾಡುವಂಥ ಪೂಜಾರಿಗಳಿಗೆ ಅಂದರೆ ಪುರೋಹಿತರು ಯಾರು ಇರ್ತಾರೆ ಅವರಿಗೆ ಇಷ್ಟು ಅಂತಂದೇಳಿ ಅವರಿಗೆ ಸಂಬಳ ನಿಗದಿ ಮಾಡ್ತಾರೆ ಸರ್ಕಾರ. ಆದರೆ ಆ ದೇವರನ್ನು ಒಂದು ದಿವಸ ಪೂಜೆ ಮಾಡಿದ್ರೆ ಸಾಯೋದಿಲ್ಲ, ಅದೇನು ವಾಸನೆ ಬರಲ್ಲ, ಎಲ್ಲಿ ಕೂಡ ಸ್ಮೆಲ್ ಬರಲ್ಲ. ಆದರೆ ಇವರು ಎಂಥ ಪವಿತ್ರವಾದಂಥ ಕೆಲಸ ಅಂತಂದೇಳಿದ್ರೆ ಆ ಸತ್ತಂಥ ಹೆಣ ಒಂದು ದಿವಸ ಉಗಿಲಾರ್ದಂಗೆ ಹಂಗೆ ಇಟ್ಟರೆ ಎಷ್ಟು ಕಲುಷಿತ ಆಕತಿ ಸಮಾಜ. ಅಂಥ ಒಂದು ಪವಿತ್ರವಾದಂಥ ಕೆಲಸ ಮಾಡುವಂಥ ಜನನ ಇವತ್ತು ಸರ್ಕಾರಗಳು ಪರಿಗಣಿಸಿಲ್ಲ. ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ. ಹಂಗಾಗಿ ಇವತ್ತೇನು ನಾವು ಬಂದಿದ್ದೀವಿ ರಾಜ್ಯ ಸರ್ಕಾರದ ಮುಂದೆ ಬಂದಿದ್ದೀವಿ. ಇದ್ರ ಹಿಂದೆ ಹಲವಾರು ಬಾರಿ ಮಂತ್ರಿಗಳನ್ನು ಕಂಡಿದ್ದೀವಿ ನಾವು. ಏನು SC ಮಹದೇವಪ್ಪ ಮಂತ್ರಿ ಏನಿದ್ದಾರೆ, ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ, ಅವರನ್ನು ನಾವು ಕಂಡಿದ್ದೀವಿ. ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ. ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ನಾವು ಕಂಡಿದ್ದೀವಿ. ಅವರಿಗೆ ಮನವಿ ಪತ್ರ ಕೊಟ್ಟು ನಾವು ಇವ್ರ ಕೆಲಸ ಏನು ಅನ್ನೋಂಥದ್ದನ್ನು ನಾವು ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಅಂದರೆ ಇವತ್ತಿನಿಂದಲ್ಲ, ಸುಮಾರು 10 ವರ್ಷಗಳಿಂದ ನಾವು ಈ ಒಂದು ಹೋರಾಟ ಮಾಡ್ತಾಯಿದ್ವಿ. ಈ 2014 ಹಿಂದೆ ಕಾಂಗ್ರೆಸ್ ಸರ್ಕಾರ ಇತ್ತು. ಅವಾಗ ಕೂಡ ಮಲ್ಲಿಕಾರ್ಜುನ ಖರ್ಗೆ ಮಗ ಯಾರು ಪ್ರಿಯಾಂಕಾ ಖರ್ಗೆ ಅವರು ಮಂತ್ರಿ ಆಗಿದ್ದಾಗ ಕೂಡ ನಾವು ಅವ್ರನ್ನ ಕಂಡು ಭೇಟಿ ಮಾಡಿ ಇವ್ರು ಮನವಿ ಪತ್ರ ಕೊಟ್ಟಿದ್ವಿ. ಅದಾದಮೇಲೆ BJP ಸರ್ಕಾರದಲ್ಲಿ ಶ್ರೀರಾಮುಲು ಮಂತ್ರಿ ಆಗಿದ್ದರು. ಅಂಥ ಸಂದರ್ಭದಲ್ಲಿ ಕೂಡ ಅವ್ರನ್ನ ಬಳ್ಳಾರಿಯಲ್ಲಿ ಸಾಕಷ್ಟು ಭೇಟಿ ಮಾಡಿದ್ವಿ. ಅದ್ರ ಸಂಬಂಧಪಟ್ಟಂಗೆ ಇಲ್ಲಿ ಕೂಡ ಬೆಂಗಳೂರಿನಲ್ಲಿ ಕೂಡ ಸಾಕಷ್ಟು ಅವರಿಗೆ ಮಾಹಿತಿ ಹೇಳಲಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಅದಾದಮೇಲೆ ಈಗ HC ಮಹದೇವಪ್ಪರಿಗೆ ಕೂಡ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಆದರೆ ಯಾವೊಂದು ಪ್ರಯೋಜನ ಕೂಡ ಇವತ್ತು ಆಗ್ತಾ ಇಲ್ಲ ಅನ್ನೋಂಥದ್ದು. ಯಾಕಂತಂದು ಹೇಳಿದ್ರೆ ಇವತ್ತು ಸಮಾಜ ಅಲ್ಲಿರ್ತಕ್ಕಂಥ ಹಳ್ಳಿ ಒಳಗಿರ್ತಕ್ಕಂಥ ಈಗಲೂ ಕೂಡ ಅಸ್ಪೃಶ್ಯತೆ ಆಚರಣೆ ಐತಿ. ಈಗಲೂ ಕೂಡ ದೇವಸ್ಥಾನದೊಳಗಡೆ ಪ್ರವೇಶ ಇಲ್ಲ. ಈಗಲೂ ಕೂಡ ಹೋಟೆಲ್ನೊಳಗಡೆ 2 ಲೋಟ ಸಿಸ್ಟಮ್. ಈಗಲೂ ಕೂಡ ದಲಿತರು ಮೇಲ್ಜಾತಿ ಹುಡುಗಿಯನ್ನು ಅಥವಾ ಹುಡುಗನನ್ನು ಪ್ರೀತಿ ಮಾಡೋಂಗಿಲ್ಲ. ಅಂದರೆ ಹುಡುಗಿಯನ್ನು ಕೊಲೆ ಮಾಡ್ತಕ್ಕಂಥದ್ದು, ಹುಡುಗನನ್ನು ಕೊಲೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತು ಇವ್ರಿಗೆ ಯಾವತ್ತೂ ಕೂಡ ಭೂಮಿ ಇಲ್ಲ, ಇವ್ರಿಗೆ ಯಾವತ್ತೂ ಕೂಡ ಮನೆ ಇಲ್ಲ, ಇವ್ರಿಗೆ ಯಾವತ್ತೂ ಕೂಡ ಪರ ಅವಲಂಬಿ ಎಂದು ಕೂಡ ಅವ್ರು ಸ್ವಂತ ಸಹ ಇದರಿಂದ ಅವರು ಜೀವನ ಮಾಡ್ತಾಯಿಲ್ಲ. ಇನ್ನೊಬ್ಬರು ಈ ಥರದಲ್ಲಿ ಕೆಲಸದಲ್ಲಿ ತೊಡಗಿರ್ತಕ್ಕಂಥ ಜನನ ಈಗಲೂ ಕೂಡ ಇವತ್ತು ಸ್ವಾತಂತ್ರ್ಯ ಬಂದು 75 ವರ್ಷ 77 ವರ್ಷ ಆಗಿದೆ. ಆದರೆ ಈಗಲೂ ಕೂಡ ಇಂಥ ಒಂದು ಸಮಾಜದಲ್ಲಿ ನಮ್ಮನ್ನು ಇವತ್ತು ಮನುಷ್ಯರಲ್ಲದ ರೀತಿಯಲ್ಲಿ ನೋಡ್ತಾರಲ್ಲ. ಈ ಸಮಾಜ ಮತ್ತು ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಅಂತಂದೇಳಿ ನಾನು ಪ್ರಶ್ನೆ ಮಾಡ್ತೀನಿ. ಯಾಕಂತಂದೇಳಿದರೆ ಇವತ್ತು ನಮ್ಮನ್ನು ಯಾಕೆ ಹಣ ಇಲ್ಲ, ದಲಿತರ ಅಭಿವೃದ್ಧಿಗಾಗಿ ಹಣ ಇಲ್ಲ, ಯಾಕಿಲ್ಲ? ಇವತ್ತು ಪ್ರತಿ ವರ್ಷ ಸರ್ಕಾರ ಹಿಂದಿನ ವರ್ಷ ಇರ್ಬೋದು, ಆ ಕಡೆ ವರ್ಷ ಇರ್ಬೋದು, ಮತ್ತು ಬಜೆಟ್ನಲ್ಲಿ 34,000 ಕೋಟಿ ರೂಪಾಯಿಗಳನ್ನು ದಲಿತರ ಅಭಿವೃದ್ಧಿಗಾಗಿ ಎತ್ತಿಡ್ತಾರೆ. ಇವರು ನಾವು ಕೇಳೋದೇನು, ಇವರಿಗೆ ಸ್ಮಶಾನಕ್ಕೆ ಒಬ್ಬರನ್ನ ನೇಮಕ ಮಾಡಿಕೊಡ್ರಿ, ಅವರಿಗೆ 10,000ನೋ 15,000ನೋ ಅವ್ರಿಗೆ ವೇತನ ಕೊಡ್ರಿ. ಅವ್ರಿಗೆ ನೀವು ಸರ್ಕಾರಿ ನೌಕರ ಅಂತ ಅಲ್ಲ, ಹೊರಗುತ್ತಿಗೆ ನೌಕರರು ಅಂತ ಆದರೂ ಕೂಡ ನೀವು ನೇಮಕ ಮಾಡಿಕೊಡ್ರಿ. ಉಳಿದಂಥ ಇನ್ನೂ 4-5 ಜನಗಳಿಗೆ ಅವ್ರಿಗೆ ಉದ್ಯೋಗ ಖಾತ್ರಿ ಒಳಗಡೆ ಒಂದು ಕುಣಿ ತೆಗೆದು ಮತ್ತು ಮುಚ್ಚುವಾಗ ಅವರಿಗೆ ಉದ್ಯೋಗ ಖಾತ್ರಿ ಒಳಗಡೆ ಕೂಲಿ ಏನು ಸಿಗ್ತೈತೆ ಅಂಥ ಕೂಲಿ ಇವರಿಗೆ ಕೊಡಬೇಕು ಅಂತ ಕೇಳ್ತಾಯಿದ್ವಿ. ಆರೋಗ್ಯ ಕಾರ್ಡ್ ಕೊಡಬೇಕು ಅಂತ ಕೇಳ್ತೀವಿ. ಸುರಕ್ಷಿತ ಕ್ರಮಗಳು ಆಗಬೇಕು ಅಂತ ಕೇಳ್ತಿರ್ತೀವಿ. ಇವ್ರ ಮಕ್ಕಳಿಗೆ ಆದ್ಯತೆ ಮೇರೆಗೆ ಶಿಕ್ಷಣ ಕೊಡಬೇಕು ಅಂತ ಕೇಳ್ತೀವಿ. ಆದ್ಯತೆ ಮೇರೆಗೆ ಉದ್ಯೋಗ ಕೊಡಬೇಕು ಅಂತ ಕೇಳ್ತೀವಿ. ಆದರೆ ಈಗಲೂ ಕೂಡ ದಲಿತರ ಕೇರಿ ಒಳಗಡೆ ಹೋಗ್ರಿ ನೀವು, ಪ್ರತಿಯೊಂದು ಹಳ್ಳಿ ಒಳಗಡೆ ದಲಿತ ಹೆಣ್ಣು ಮಕ್ಕಳಿಗೆ ಸ್ನಾನ ಮಾಡೋಕ್ಕೆ ಬಚ್ಚಲ ಇಲ್ಲ. ನಾವೇನು ನಮ್ಮ ಭಾಷೆ ಹಳ್ಳಿ ಒಳಗಡೆ ಬಚ್ಚಲ ಅಂತ ಹೇಳಿ ಕರಿತೀವಿ ನಾವು. ಸ್ನಾನ ಮಾಡೋಕ್ಕೆ ಬಚ್ಚಲ ಇಲ್ಲ. ಅವರು ಲೆಟ್ರಿನ್ ಹೋಗೋಕ್ಕೆ ಇದಿಲ್ಲ, ಏನು ಶೌಚಾಲಯ ಅಥವಾ ಬಾತ್ರೂಮ್ ಇಲ್ಲ. ಹೌದಾ? ಅವರೆಲ್ಲ ಕೂಡ ಈಗಲೂ ಕೂಡ ರಾತ್ರಿ ಆಗೋವರೆಗೆ ಇದ್ದು ರೋಡ್ ಸೈಡು ಒಳಗಡೆ ರೋಡ್ ಸೈಡ್ ಹೋಗಿ ಅವರು ಎಲ್ಲ 1-2 ಮುಗಿಸ್ಕೊಂಬರ್ತಾರೆ ನಮ್ಮ ಹೆಣ್ಣು ಮಕ್ಕಳು. ಅಂದರೆ ಇವರು ಎಲ್ಲಿ ಓದ್ತು ಹಂಗಾರೆ ಅಷ್ಟು ಹಣ ಯಾರಿಗೆ ಖರ್ಚು ಮಾಡ್ತಾರೆ ಹಂಗಾರೆ ಇವರು? ಇಂಥ ಜನಗಳಿಗೆ, ಇಂಥ ದಲಿತರ ಹೆಸರು ಹೇಳಿ ಬೇರೆ ಬೇರೆ ಉದ್ದೇಶಕ್ಕೆ ಇವರು ಹಣ ಖರ್ಚು ಮಾಡ್ತಾರಲ್ಲ. ನಾವು ಸುಮ್ಮನೆ ಒಂದು ಪ್ರಶ್ನೆ ಮಾಡ್ತೀನಿ ಈ ಸಿದ್ದರಾಮಯ್ಯವ್ರ ಸರ್ಕಾರಕ್ಕೆ. ಏನು, ಹೊಸ ಸರ್ಕಾರ ಬಂದ ಮೇಲೆ 5 ಗ್ಯಾರಂಟಿಯನ್ನು ಯಾವ ಜನಗಳು ಕೇಳಲ್ಲ, ಅವ್ರು ಘೋಷಣೆ ಮಾಡೋದು ನಾವು ಸ್ವಾಗತ ಮಾಡ್ತೀವಿ, ಅದರಲ್ಲಿ 2 ಮಾತಿಲ್ಲ. ಆದರೆ ಆ ಗ್ಯಾರಂಟಿ ಯೋಜನೆ ಒಳಗಡೆ ನಮ್ಮ ದಲಿತರ ಮೀಸಲಿಟ್ಟಂತಕ್ಕಂಥ ಹಣನ 30 ಕೋಟಿ ರೂಪಾಯಿ ಯಾಕೆ ಖರ್ಚು 11 ಕೋಟಿ ರೂಪಾಯಿ ಯಾಕೆ ಖರ್ಚು ಮಾಡ್ಕೊಂಡ್ರು? 11 ಕೋಟಿ ರೂಪಾಯಿ ಅವರು ಆ ಉದ್ದೇಶಕ್ಕೆ ಖರ್ಚು ಮಾಡಿದ್ದಾರೆ. ಆದರೆ ಇಷ್ಟೊಂದು ಜನಗಳಿಗೆ ಒಂದು ಬಚ್ಚಲ ಇಲ್ಲ ಅಂತಂದೇಳಿ ಆ ಹೆಣ್ಮಕ್ಳು ಬೀದಿಯಲ್ಲಿ ಸ್ನಾನ ಮಾಡುವಾಗ ಇವ್ರಿಗೆ ನಾಚಿಕೆ ಆಗಲ್ಲ? ಇವ್ರಿಗೆ ಯಾಕೆ ಅಭಿವೃದ್ಧಿ ಮಾಡೋಕ್ಕೆ ಅವ್ರಿಗೆ ಮನಸ್ಸಿಲ್ಲ? ನಾವು ಪ್ರಶ್ನೆ ಮಾಡ್ತೀವಿ ಸರ್ಕಾರಕ್ಕೆ. ಹಂಗಾಗಿ ಇವತ್ತು ನಾವು ಕುಂತಿದ್ದೀವಿ.
ಮಸಣ ಕಾರ್ಮಿಕರು ನಾವು ಹೋರಾಟಕ್ಕೆ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಈ ರೀತಿ ಇರಲ್ಲ. ಅಲ್ಲಿ ಯಾರೇ ಹಳ್ಳಿ ಒಳಗಡೆ ಯಾರೇ ತೀರ್ಕೊಂಡ್ರು ನಾವು ಅದನ್ನು ಬಹಿಷ್ಕಾರ ಮಾಡ್ತೀವಿ. ಅಂದರೆ ಉಳುವಂಥ ಕೆಲಸ ಏನಿರ್ತಲ್ಲ, ನಾವು ಮಣ್ಣು ಮಾಡುವಂಥದ್ದು, ಶವ ಸಂಸ್ಕಾರ ಮಾಡುವಂಥ ಕೆಲಸ ಏನಿರ್ತಲ್ಲ ಅದನ್ನು ನಾವು ಬಹಿಷ್ಕಾರ ಮಾಡ್ತೀವಿ. ಯಾರು ಅವ್ರು ಹೇಳ್ಬೋದು ಏನು, ಈಗಲೂ ಕೂಡ ದಲಿತರು ಎಲ್ಲರೂ ಕೂಡ ಮೇಲ್ಜಾತಿಯವರು ಹೇಳ್ದಂಗೆ ಕೇಳ್ತಾರೆ ಈಗಲೂ ಕೂಡ. ಆದರೆ ಇವತ್ತು ಸಂಘ ಕಟ್ಟಿದ್ದೀವಿ, ಸಂಘ ತೀರ್ಮಾನ ಮಾಡ್ತೀವಿ. ನೀವು ಯಾವುದೇ ಹಳ್ಳಿ ಒಳಗಡೆ ಸತ್ತರೆ ಉಗಿಬೇಡ್ರಿ, ಮತ್ತು ಬೇರೆಯವ್ರಿಗೆ ಕೂಡ ಉಗಿಯೋಕ್ಕೆ ಅವಕಾಶ ಕೊಡಬೇಡ್ರಿ, ನೋಡೋಣ ಅವ್ರು ಎಷ್ಟು ದಿನ ಇಟ್ಕೊಂತಾರೆ ಅಂತಂದೇಳಿ ನಾವು ಇವತ್ತು ಸಂಘ ಕರೆ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಈ ಬಜೆಟ್ನಲ್ಲಿ ಹಣ ಮೀಸಲಿಡಬೇಕು ನಮ್ಮ ಮಸಣ ಕಾರ್ಮಿಕರಿಗೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೀವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.